ಬೆಳಕು ಬೆಳಕಲ್ಲಿ ಕಣ್ಣ ಮುಂದೆ ಇರುವುದೆಲ್ಲ ಕಾಣ್ತದೆ, ಆದರೆ ಇದು ಬೆಳಕಲ್ಲ, ದರ್ಶನ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು GBD ಎಡಿಟರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ಲರಿಗೂ ಸುಸ್ವಾಗತ. ಫ್ರೆಂಡ್ಸ್, ತಮ್ಲೈನಲ್ಲೇ ನೋಡಿರ್ಬೋದು ನೀವು. ವಿಡಿಯೋ ಯಾವ್ದ್ರ ಬಗ್ಗೆ ಇದೆ ಅಂತ ತಿಳಿದಿರಬೇಕು ಅಂತ ಅನ್ಕೊಂಡು ವಿಡಿಯೋ ಶುರು ಮಾಡೋಣ. ನೋಡಿ, ಕೆಲವಷ್ಟು ಜನರು ವಿಡಿಯೋ ನಾನು ಹಾಕಿರೋ ಪ್ರಾಜೆಕ್ಟ್ ಲಿಂಕ್, ಅಲೈಟ್ ಮೋಷನ್ ಪ್ರಾಜೆಕ್ಟ್ ಲಿಂಕ್ ವರ್ಕ್ ಆಗ್ತಾ ಇಲ್ಲ, ಟಿಕ್ಟಾಕ್ ಮೋಡು ಇಂಪೋರ್ಟ್ ಪ್ರಾಬ್ಲಮ್ ಅಂತ ಹೇಳ್ತಾ ಇದ್ದಾರೆ, ಮೆಸೇಜ್ ಮಾಡ್ತಾ ಇದ್ದಾರೆ. ಅಂಥವರಿಗೆ ಏನು ಪ್ರಾಬ್ಲಮ್ ಅಂತ ಇದಕ್ಕೆ ಒಂದು ಸೊಲ್ಯೂಷನ್ನ ಹೇಳ್ತಾ ಇದ್ದೀನಿ. ಪ್ರಾಬ್ಲಮ್ ರೀಸಾಲ್ವ್ ಮಾಡೋದು ಹೇಗೆ ಅಂತ ನೋಡಿ. ಮೊದಲನೇದಾಗಿ ನೀವು ಬೇರೆ ಥರದ ವೆಬ್ಸೈಟಿಂದ ಅಲೈಟ್ ಮೋಷನ್ ಯೂಸ್ ಮಾಡ್ತಿದ್ರೆ ಅದರಿಂದ ಈ ಥರ ಪ್ರಾಬ್ಲಮ್ ಆಗೋದಂತೂ ಖಂಡಿತ. ಅಲೈಟ್ ಮೋಷನ್ ಆ್ಯಪು ಪ್ಲೇಸ್ಟೋರಲ್ಲೇ ಡೌನ್ಲೋಡ್ ಮಾಡ್ಕೊಳ್ಳಿ. ಇದು ಪ್ಲೇಸ್ಟೋರಲ್ಲೇ ಡೌನ್ಲೋಡ್ ಮಾಡ್ಕೊಂಡು ಇಲ್ಲಿ ರೈಟ್ ಸೈಡಿಗೆ ಓಪನ್ ಮಾಡ್ಕೊಂಡು ರೈಟ್ ಸೈಡಿಗೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ನಿಮ್ಮ ಜಿಮೇಲ್ ಐಡಿನ ಅಲ್ಲಿ ಗೂಗಲ್, ಫೇಸ್ಬುಕ್, ಜಿಮೇಲ್ ಅಂತ ತೋರಿಸುತ್ತೆ. ಜಿಮೇಲ್ ಐಡಿನ ಓಪನ್ ಮಾಡ್ಕೊಂಡು ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ನಿಮಗೆ ಲಾಗಿನ್ ಐಡಿ ಒಂದು ಜಿಮೇಲ್ಗೆ ಒಂದು ಮೆಸೇಜ್ ಹೋಗುತ್ತೆ ಲಾಗಿನ್ ಅಂತ. ಜಿಮೇಲ್ಗೆ ಹೋಗ್ಬಿಟ್ಟು ಕಂಟಿನ್ಯೂ ಅಂತ ಅಲ್ಲಿ ಜಿಮೇಲ್ ಅಲ್ಲಿ ಒಂದು ಮೆಸೇಜ್ ನೋಡ್ಬಿಟ್ಟು ಕಂಟಿನ್ಯೂ ಅಂತ ಕೊಟ್ರೆ ಇಲ್ಲಿ ಡೈರೆಕ್ಟ್ ಆಗಿ ಅಲೈಟ್ ಮೋಷನ್ಗೆ ಬರುತ್ತೆ. ಅಲೈಟ್ ಮೋಷನ್ ಬಂದು ಜಿಮೇಲ್ ಓಪನ್ ಆಗುತ್ತೆ. ಅಲೈಟ್ ಮೋಷನ್ ಅಲ್ಲಿ ಜಿಮೇಲ್ ಲಾಗಿನ್ ಆದ್ಮೇಲೆ ನೋಡಿ, ನೀವು ಪ್ಲೇಸ್ಟೋರಲ್ಲಿ ಡೌನ್ಲೋಡ್ ಮಾಡ್ಕೊಂಡಿದ್ರೆ ವಾಟರ್ ಮಾರ್ಕ್ ಬರುತ್ತೆ, ಮತ್ತೆ ಮೆಂಬರ್ಶಿಪ್ ಎಫೆಕ್ಟ್ ಬರಲ್ಲ, ಪ್ರಾಜೆಕ್ಟ್ ಪ್ಯಾಕೇಜು ಶೇರಿಂಗು ಯಾವುದೇ ತರಹದ ಇದು ಸಮಸ್ಯೆ ಬರುತ್ತೆ. ಯಾವುದೇ ತರಹದ ಉಪಯೋಗ ಇಲ್ಲ. ಅಲೈಟ್ ಮೋಷನ್ ಅಲ್ಲಿ ಡೌನ್ಲೋಡ್ ಮಾಡಿದ್ಮೇಲೆ ಇದಕ್ಕೆ ಉಪಯೋಗ ಮಾಡ್ಕೋಬೇಕು ಅಂತಂದ್ರೆ ನೋಡಿ, ಸಬ್ಸ್ಕ್ರಿಪ್ಷನ್ ಚಾರ್ಜ್ ಇರುತ್ತೆ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ ಆನ್ಯುವಲ್ ಸಬ್ಸ್ಕ್ರಿಪ್ಷನ್ ಮೆಂಬರ್ಶಿಪ್ ಅಂತ. ಇದನ್ನ ದುಡ್ಡು ಕೊಟ್ಟು ಬೈ ಮಾಡಬೇಕಾಗುತ್ತೆ. 990 ರೂಪಾಯಿ ಏನೋ ಇದೆ, 990 ರುಪೀಸ್ ಇದೆ. ಇದು ಒಂದು ವರ್ಷಕ್ಕೆ, 1 ಇಯರ್ಗೆ. ಇದಕ್ಕೆ ಬೆನಿಫಿಟ್ ಏನೇನಂತಂದ್ರೆ ಕೊಟ್ಟು ನಾವು ಬೈ ಮಾಡಿದ್ರೆ ವಾಟರ್ ಮಾರ್ಕು ಬರಲ್ಲ, ಮೆಂಬರ್ಶಿಪ್ ಎಫೆಕ್ಟ್ ಆ್ಯಡ್ ಆಗುತ್ತೆ, ಪ್ರಾಜೆಕ್ಟ್ ಪ್ಯಾಕೇಜು ಶೇರಿಂಗು ತೊಂದರೆ ಆಗಲ್ಲ, ಫ್ಯೂಚರ್ ಮೆಂಬರ್ ಓನ್ಲಿ ಫ್ಯೂಚರು, ಅಡ್ವಾನ್ಸು ಫಿಶಿಂಗು ಯಾವುದೇ ಇರಲ್ಲ, ಕ್ಯಾಮ್ರಾ ಆಬ್ಜೆಕ್ಟು ಲೇಯರು, ಈ ಹಲವಾರು ಉಪಯೋಗಗಳು ಬರ್ತವೆ. ಮತ್ತು ನಾನು ಹಾಕುವಂಥ ವಿಡಿಯೋಗಳು ನಿಮಗೆ ಲಿಂಕ್ಗಳು ಸುಲಭವಾಗಿ ಓಪನ್ ಆಗ್ತವೆ. ಆ ಲಿಂಕು ನೀವು ಸಬ್ಸ್ಕ್ರಿಪ್ಷನ್ ಚಾರ್ಜ್ ಕಟ್ಟಿಲ್ಲ ಅಂದರೂ ಬೇರೆ ಥರದ ನೀವು ಆ್ಯಪ್ ಡೌನ್ಲೋಡ್ ಮಾಡಿ ಇಟ್ಕೊಂಡು ಅದೇ ಯೂಸ್ ಮಾಡ್ತೀನಿ ಅಂದ್ರೂ ಲಿಂಕು ಓಪನ್ ಆಗೋದು ಒಂದು ಸ್ವಲ್ಪ ಕಷ್ಟ. ಲಿಂಕ್ ಓಪನ್ ಆಗುತ್ತೆ, ಅದಕ್ಕೊಂದು ಟ್ರಿಕ್ಸ್ ಹೇಳ್ಕೊಡ್ತೀನಿ ಬನ್ನಿ. ಈಗ ಆದಷ್ಟು ಇದು ನಿಮ್ಮ ಸಬ್ಸ್ಕ್ರಿಪ್ಷನ್ ಚಾರ್ಜ್ ಕಟ್ಬಿಟ್ಟು ಒಂದು ದುಡ್ಡು ಕಟ್ಬಿಟ್ಟು ಬೈ ಮಾಡಿಬಿಟ್ಟು ಆ್ಯಪ್ ಯೂಸ್ ಮಾಡಿದರೆ ನಿಮಗೆ ಬೆಟರ್ ಅನಿಸುತ್ತೆ. ನೋಡಿ, ಇದರಲ್ಲಿ ಇನ್ನೊಂದು ಥರದ ಇರುತ್ತೆ, ವೀಕ್ಲಿ ಇಷ್ಟಂತ. ವೀಕ್ಲಿ ಎಷ್ಟೋ ಇದೆ ಅಷ್ಟು ಚಾರ್ಜ್ ನೋಡಿಲ್ಲ, ಅದು ಚಾರ್ಜ್ ಎಷ್ಟು ಬರುತ್ತೆ ಅಂತ. ವೀಕ್ಲಿ ನೀವು ಬೈ ಮಾಡ್ಕೊಂಡು ಇದು ಅಲೈಟ್ ಮೋಷನ್ನ ಯೂಸ್ ಮಾಡ್ಕೊಳ್ಳಿ. ಮತ್ತೆ ನೋಡಿ, ಇಂಪೋರ್ಟ್ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದೀರಾ. ಪ್ಲೇಸ್ಟೋರಲ್ಲಿ ಹೋಗ್ಬಿಟ್ಟು ಡೌನ್ಲೋಡ್ ಮಾಡಿ ನೀವು ಜಿಮೇಲ್ ಎಲ್ಲ ಲಾಗಿನ್ ಮಾಡಿ ನೀವು ಇದು ಸಬ್ಸ್ಕ್ರಿಪ್ಷನ್ ಮೆಂಬರ್ಶಿಪ್ ತಗೊಂಡಿದ್ರಿ ಅಂದ್ರೆ ಯಾವುದೇ ತರಹದ ನಾನು ಕೊಟ್ಟಿರುವ ಲಿಂಕು ನಿಮಗೆ ಪ್ರಾಬ್ಲಮ್ ಆಗಲ್ಲ, ಲಾಗಿನ್ ಆಗುತ್ತೆ. ಮತ್ತೆ ನೋಡಿ, ಇನ್ನೊಂದು ಪ್ರಾಬ್ಲಮ್ ಅಂದ್ರೆ ಇಂಪೋರ್ಟ್ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದೀರಾ. ಇಂಪೋರ್ಟ್ ಪ್ರಾಬ್ಲಮ್ಗೆ ಏನು ಸೊಲ್ಯೂಷನ್ ಅಂದ್ರೆ ನೋಡಿ, ಈ ಲಿಂಕು ಅಲೈಟ್ ಮೋಷನ್ ಪ್ರಾಜೆಕ್ಟ್ ಲಿಂಕ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ, ಓಪನ್ ಆಗುತ್ತೆ ಸುಲಭವಾಗಿ. ಇವಾಗ ಇದ್ರ ಮೇಲೇನೆ ಅಲೈಟ್ ಮೋಷನ್ಗೆ ಬಂದು ನೋಡಿ, ನಿಮಗೆ ಏನು ಒಂದು ವಿಡಿಯೋ ಕೊನೆವರೆಗೂ ನೋಡಿ, ಖಂಡಿತ ಈ ವಿಡಿಯೋ ನಿಮಗೆ ಉಪಯೋಗ ಆಗುತ್ತೆ. ಅಲೈಟ್ ಮೋಷನ್ ಮೇಲೆ ಟ್ಯಾಪ್ ಮಾಡ್ಕೊಂಡು ಹಿಡ್ಕೊಂಡು ಆ್ಯಪ್ ಇನ್ಫಾರ್ಮೇಷನ್ ಮೇಲೆ ಕ್ಲಿಕ್ ಮಾಡಿ ಕೆಳಗಡೆ ಸ್ಕ್ರಾಲ್ ಅಪ್ ಮಾಡಿದರೆ ನೋಡಿ, ಇಲ್ಲಿ ಪರ್ಮಿಷನ್ ಅಂತಿದೆ, ಪರ್ಮಿಷನ್ ಮೇಲೆ ಕ್ಲಿಕ್ ಮಾಡಿ ಮ್ಯೂಸಿಕ್ ಅಂತ ಅಲೋ ಕೊಡಬೇಕು, ಫೋಟೋ ಆ್ಯಂಡ್ ವಿಡಿಯೋಗೆ ಅಲೋ ಕೊಡಬೇಕು. ಮತ್ತೆ ಬ್ಯಾಕ್ ಬನ್ನಿ, ಮತ್ತೆ ಸ್ಕ್ರಾಲ್ ಅಪ್ ಮಾಡಿ ಇಲ್ಲಿ ಓಪನ್ ಬೈ ಡಿಫಿಕಲ್ಟಿ ಅಂತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ ಈ ಆಪ್ಷನ್ನು ಕ್ಲೋಸ್ ಅಲ್ಲಿದ್ರೆ ಈ ಆಪ್ಷನ್ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡು ಇಲ್ಲಿ ಲಿಂಕ್ ಅಂತ ಇರುತ್ತೆ ನೋಡಿ, ಲಿಂಕ್ ವೆರಿಫೈ, ಈ ಲಿಂಕ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ಮತ್ತೆ ಇಲ್ಲಿ ಯಾವ್ದಾದ್ರು ಆಡ್ ಲಿಂಕ್ ಅಂತ ಬರುತ್ತೆ ನೋಡಿ, ಇಲ್ಲಿ ನಾನು ಈ ಲಿಂಕ್ ನ ಹಾಕಿರ್ತೀನಿ. ಆಡ್ ಲಿಂಕ್ ಅಂತ ಕ್ಲಿಕ್ ಮಾಡಿದ್ರೆ ನೀವು ಬೈ ಮಾಡಿರುವಂತ ಲಿಂಕ್ ಇಲ್ಲಿರುತ್ತೆ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಟಿಕ್ ಮಾಡ್ಕೊಂಡು ಆಡ್ ಅಂತ ಕೊಟ್ರೆ ಇವಾಗ ಆಡ್ ಆಗುತ್ತೆ.
ಈ ಆಪ್ಷನ್ನ ಓಪನ್ ಇಟ್ಕೊಂಡ್ರಿ ಅಂದ್ರೆ ನಿಮಗೆ ಯಾವ್ದಾದ್ರು ತೊಂದರೆ ಬರಲ್ಲ. ನನಗೆ ಇಂಪೋರ್ಟ್ ಆಗಿದೆ. ಇವಾಗ ಆಪಲ್ಲಿ ಇಕ್ತೀನಿ. ಆಪಲ್ಲಿ ಇಕ್ಬಿಟ್ಟು ನೋಡಿ, ಬನ್ನಿ ಇಲ್ಲಿಗೆ. ಇದಕ್ಕೆ ಕ್ಲಿಕ್ ಮಾಡಿದರೆ, ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ಈ ತರ ನಿಮಗೆ ತೊಂದರೆ ಆಗ್ತಾ ಇರೋದು. ಈ ತರ ತೊಂದರೆ ಇಂಪೋರ್ಟ್ ಪ್ರಾಬ್ಲಮ್ ಆಗಲ್ಲ, ಇಂಪೋರ್ಟ್ ಪ್ಯಾಕೇಜ್ ಆಗಲ್ಲ, ಇದು ಲಿಂಕ್ ಓಪನ್ ಆಗಲ್ಲ. ಮತ್ತೆ ಬ್ಯಾಕ್ ಬನ್ನಿ, ಇದನ್ನ ರಿಮೂವ್ ಮಾಡ್ಕೊಂಡು ಬನ್ನಿ. ಇವಾಗ ಅಲೈಟ್ ಮೋಷನ್ ಆ್ಯಪ್ ಓಪನ್ ಮಾಡ್ಕೊಂಡು ಓಪನ್ ಸಪೋರ್ಟೆಡ್ ಲಿಂಕ್ಸ್ ಅಂತ ಇದೆ ನೋಡಿ, ಅದು ಆಪ್ಷನ್ ಕ್ಲಿಕ್ ಮಾಡ್ಕೊಂಡು ಆ್ಯಡ್ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆ್ಯಡ್ ಲಿಂಕ್ನ ಓಕೆ ಮಾಡಿದ್ರಿ ಅಂತಂದ್ರೆ ಅದು ಯಾವುದೇ ತೊಂದರೆ ಬರಲ್ಲ. ನೋಡಿ ಇವಾಗ ಕ್ಲಿಕ್ ಮಾಡ್ತಾ ಇದ್ದೀನಿ, ನೋಡಿ ಸುಲಭವಾಗಿ ಇಂಪೋರ್ಟ್ ಆಗ್ತಾ ಇದೆ. ಇಷ್ಟು ಇದು ಒಂದು ಪ್ರಾಬ್ಲಮ್, ಇಂಪೋರ್ಟ್ ಪ್ರಾಬ್ಲಮ್ ಸಾಲ್ವ್ ಆಯಿತು. ಹೇಗೆ ಇಂಪೋರ್ಟ್ ಪ್ರಾಬ್ಲಮ್ ಒಂದು ಕ್ಲಿಯರ್ ಆಯಿತು. ಮತ್ತೆ ಟಿಕ್ ಟಾಕ್ ಮೋಡ್ ಅಂತ ಬರ್ತಾ ಇದೆ ಅಂತ ಹೇಳ್ತಾ ಇದ್ದೀರಾ. ಟಿಕ್ ಟಾಕ್ ಮೋಡ್ ಬರೋದು ಕಾರಣ ಮತ್ತೆ ಮೆಂಬರ್ಶಿಪ್ ರಿಕ್ವೈರ್ಡ್ ಪ್ರಾಬ್ಲಮ್ ಬರೋದು ಕಾರಣ ಅಂತಂದ್ರೂ ಇದೆ. ಇವಾಗ ನೋಡಿ, ನಾನು ನನ್ನ ಯೂಟ್ಯೂಬ್ ಕ್ಲಿಕ್ ಮಾಡ್ಕೊಂಡು ನಾನು ಹಲವಾರು ವಿಡಿಯೋಗಳು ಹಾಕಿರ್ತೀನಿ ನೋಡಿ. ಸರ್ಚ್ ಮಾಡಿದ್ದೀನಿ ನನ್ನ ಚಾನಲ್ನ, ಇಲ್ಲಿ ಬಂದಿದೆ ವಿಡಿಯೋಗಳು ನೋಡಿ. ಈ ತರ ಕ್ಲಿಕ್ ಮಾಡಿದ್ರೆ ವಿಡಿಯೋ ಕೊನೆವರೆಗೂ ನೋಡಿ. ಅವಾಗ ನಿಮಗೆ ಒಂದು ಪಾಸ್ವರ್ಡ್ ಇಕ್ಕಿರ್ತೀವಿ. ಪಾಸ್ವರ್ಡ್ ಯಾಕೆ ಇಕ್ತೀವಿ ಅಂದ್ರೆ ವಿಡಿಯೋ ಕೊನೆವರೆಗೂ ನೋಡ್ಲಿ, ಅರ್ಥ ಆಗಲಿ, ಮತ್ತೆ ಯಾವ ತರ ವರ್ಕ್ ಮಾಡಬೇಕು ಮತ್ತೆ ಎಡಿಟಿಂಗ್ ಮಾಡ್ಬೇಕು ಅಂತ ತಿಳಿಸ್ಕೊಡೋಗೋಸ್ಕರನೇ ನಿಮಗೆ ಇಲ್ಲಿ ಪಾಸ್ವರ್ಡ್ ಹಾಕಿ ಇಲ್ಲಿ ಪ್ರಾಜೆಕ್ಟ್ ಲಿಂಕ್ ನ ಕೊಟ್ಟಿರ್ತೀವಿ. ಪ್ರಾಜೆಕ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ, ಈ ತರ ಬರುತ್ತೆ, ಪಾಸ್ವರ್ಡ್ ಇರುತ್ತೆ. ನೋಡಿ ಈ ತರ ಪಾಸ್ವರ್ಡ್ ಹಾಕಿ ಓಪನ್ ಮಾಡಿದ್ರೆ ನೀಟಾಗಿ ಓಪನ್ ಆಗುತ್ತೆ ಲಿಂಕು. ಯಾವುದೇ ತರಹದ ಪ್ರಾಬ್ಲಮ್ ಆಗಲ್ಲ. ನೋಡಿದ್ರಲ್ಲ, ಇಂಪೋರ್ಟ್ ಆಯ್ತು. ಮತ್ತೆ ಟಿಕ್ ಟಾಕ್ ಪ್ರಾಬ್ಲಮ್ದು ಏನಂತಂದ್ರೆ ಕಾರಣ, ನೀವು ಬೇರೆ ತರಹದ ವೆಬ್ಸೈಟ್ ಇಂದ ಲಿಂಕ್ ಓಪನ್ ಮಾಡಿ ನೀವು ಬೇರೆ ತರಹದ ಅಪ್ಲಿಕೇಶನ್ ಯೂಸ್ ಮಾಡ್ತಿದ್ರೆ ಅದನ್ನ ಡಿಲೀಟ್ ಮಾಡ್ಕೊಳ್ಳಿ. ಮತ್ತೆ ಇನ್ನೊಂದು ಜಿಮೇಲ್ನ ಡಿಲೀಟ್ ಮಾಡಿಬಿಟ್ಟು ಬೇರೆ ಜಿಮೇಲ್ ಹಾಕ್ಬಿಟ್ಟು ಇಂಪೋರ್ಟ್ ಮಾಡ್ಕೊಳ್ಳಿ. ಜಿಮೇಲ್ನ ಲಾಗಿನ್ ಮಾಡ್ಕೊಳ್ಳಿ, ಬೇರೆ ಜಿಮೇಲ್ ಲಾಗಿನ್ ಮಾಡ್ಕೊಂಡ್ರಿ ಅಂತಂದ್ರೆ ಈ ತರದ ಪ್ರಾಬ್ಲಮ್ ಆಗಲ್ಲ. ಮತ್ತೆ ಅಲೈಟ್ ಮೋಷನ್ ಮೇಲೆ ಕ್ಲಿಕ್ ಮಾಡಿ ಲಾಂಗ್ ಪ್ರೆಸ್ ಮಾಡ್ಕೊಳ್ಳಿ. ಆ್ಯಪ್ ಇನ್ಫಾರ್ಮೇಶನ್ ಅಂತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸ್ಟೋರೇಜ್ ಅಂತಿದೆ ನೋಡಿ, ಸ್ಟೋರೇಜ್ ಮೇಲೆ ಹೋಗಿ ಇಲ್ಲಿ ಕ್ಲಿಯರ್ ಅಂತಿದೆ ನೋಡಿ, ಕ್ಲಿಯರ್ ಡಾಟಾ, ಕ್ಲಿಯರ್ ಕ್ಯಾಪ್ಚಾ, ಅದೆಲ್ಲ ಕ್ಲಿಯರ್ ಮಾಡಿ. ಅವಾಗ ಕ್ಲಿಯರ್ ಮಾಡ್ತಾ ಇರಬೇಕು. ಮತ್ತೆ ಇದು ಯಾವುದೇ ತರಹದ ತೊಂದರೆ ಆಗಲ್ಲ. ಟಿಕ್ ಟಾಕ್ ಮೋಡ್ ಬರೋದು ಪ್ರಾಬ್ಲಮ್ ಅಂತಂದ್ರೆ ನಿಮಗೆ ಆಲ್ರೆಡಿ ಅರ್ಥ ಆಗಿರ್ಬೋದು. ಟಿಕ್ ಟಾಕ್ ಮೋಡ್ ಬರೋ ಪ್ರಾಬ್ಲಮ್ ಅಂತಂದ್ರೆ ಬೇರೆ ತರಹದ ವೆಬ್ಸೈಟ್ ಮತ್ತೆ ಥರ್ಡ್ ಪಾರ್ಟಿ ಆ್ಯಪ್ ಯೂಸ್ ಮಾಡ್ತಾ ಇದ್ರಿ ಅಂತಂದ್ರೆ ನೀವು ಅಲರ್ಟ್ ಮೋಷನ್, ಟಿಕ್ ಟಾಕ್ ಮೋಡ್ ಮತ್ತೆ ಇಂಪೋರ್ಟ್ ಪ್ರಾಬ್ಲಮ್ ಅಂತ ಬರುತ್ತೆ. ನಾನು ಹೇಳ್ದಂಗೆ ಪ್ಲೇಸ್ಟೋರ್ ಹೋಗ್ಬಿಟ್ಟು ಡೌನ್ಲೋಡ್ ಮಾಡ್ಕೊಂಡು ಸಬ್ಸ್ಕ್ರಿಪ್ಷನ್ ಚಾರ್ಜ್ ಬೈ ಮಾಡ್ಕೊಂಡು ಆಮೇಲೆ ಈ ವಿಡಿಯೋಗಳು ಆವಾಗ ಲಿಂಕ್ ಕರೆಕ್ಟಾಗಿ ನಾನು ಹಾಕೋ ಲಿಂಕ್ಗಳೆಲ್ಲ ವರ್ಕ್ ಆಗುತ್ತೆ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಮತ್ತೆ ಈ ವಿಡಿಯೋದು ಇನ್ನೂ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಮಾಡ್ಬೋದು, ನಾನು ಮುಂದಿನ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ಹೇಳಿರೋ ಸ್ಟೆಪ್ಗಳು ಕರೆಕ್ಟಾಗಿ ಫಾಲೋ ಅಪ್ ಮಾಡ್ಕೊಂಡು ಹೋಗಿ ಇಂಪೋರ್ಟ್ ಪ್ರಾಬ್ಲಮ್ನ ಸಾಲ್ವ್ ಆಗುತ್ತೆ. ಮತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ಮತ್ತೆ ವಿಡಿಯೋ ಕೊನೆವರೆಗೂ ನೋಡಿ ಫ್ರೆಂಡ್ಸ್, ದಯವಿಟ್ಟು ನಿಮಗೆ ಕಳಕಳಿಯಿಂದ ಕೇಳಿಕೊಳ್ಳುತ್ತೇನೆ. ವಿಡಿಯೋ ಕೊನೆವರೆಗೂ ನೋಡಿ, ನಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ನೀವು ಲೈಕ್ ಶೇರು ಮಾಡೋದ್ರಿಂದ ನಮಗೆ ಮುಂದಿನ ವಿಡಿಯೋ ಮಾಡೋಕ್ಕೆ ಮೋಟಿವೇಶನ್ ಸಿಕ್ಕಂಗಾಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಓಕೆ, ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಓಕೆ.